ದೇವಸ್ಥಾನಕ್ಕೆ ನಾನು ಎಷ್ಟು ವರ್ಷಗಳಿಂದ ಬರ್ತಿದ್ದೀನಿ, ಸೇವೆನೂ ಸಹ ಸಲ್ಲಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ನನ್ನ ತಾಯಿ ಕೂಡ ಹುಷಾರಾದರು. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿದ್ರೆ ನಾನು ಎಷ್ಟೋ ವರ್ಷಗಳಿಂದ ಸೇವೆ ಸಲ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೆಯದಾಗ್ತಿದೆ. ಆಗ ಎಷ್ಟು ಜನನೂ ಬರ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗ್ತಿದೆ. ಎಲ್ಲರೂ ಬಂದು ಶನೇಶ್ವರನ ಆಶೀರ್ವಾದ ಮತ್ತು ದುರ್ಗಮ್ಮನ ಆಶೀರ್ವಾದ ಪಡಿಬೇಕು ಎಂದು ಎಲ್ಲರಿಗೂ ಬೇಡ್ಕೊತೀನಿ. ಎಲ್ಲರಿಗೂ ಆರೋಗ್ಯ ಕೊಟ್ಟು ಖುಷಿ. ಎಲ್ಲಿಂದ ಬರ್ತಾರೆ ಮೇಡಮ್? ನಾವು ಅನ್ನೇಶ್ವರ. ಎಷ್ಟನೇ ಬಾರಿ ಬರ್ತಾರೆ ಮೇಡಮ್ ನಿಮಗೆ? ನಾವು ಒಂದು 2-3 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಸಮಸ್ಯೆ ಆಗಿತ್ತು ಮೇಡಮ್ ನಿಮಗೆ? ನನ್ನ ಆರೋಗ್ಯದಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಕ್ಲಿಯರ್ ಆಗಲಿಲ್ಲ. ಇಲ್ಲಿಗೆ ಬಂದಮೇಲೆ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ? 5 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕ್ಷಾತ್ ಶನೇಶ್ವರ ಇಲ್ಲಿ ನೆಲೆಸಿದ್ದಾರೆ. ಅವರು ಯಾರೇ ಬರಲಿ ಭಕ್ತಾದಿಗಳಿಗೆ ಅವರು ಏನೇ ಅಂದ್ಕೊಂಡು ಬರಲಿ ಅದನ್ನು ಈಡೇರಿಸ್ತಾರೆ. ಬಟ್ ನಾನು ತುಂಬ ಜನ ಕರ್ಕೊಂಬಂದಿದ್ದೀನಿ. ಇಲ್ಲಿ ಅವರಿಗೆಲ್ಲ ಕಷ್ಟ ಎಲ್ಲನೂ ನಿವಾರಣೆ ಆಗಿ ಶಾಂತಿ ನೆಮ್ಮದಿಯಿಂದ ಎಲ್ಲ ಇದ್ದಾರೆ. ಬಟ್ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿ. ಸರ್ ನಿಮ್ಮ ಅನುಭವಗಳು? ನನ್ನ ಅನುಭವ ಸರ್ 5 ವರ್ಷ ನಾನು ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೀನಿ. ನಾನು ಏನೇ ಸೇವೆ ಮಾಡಿದ್ದೆ ಫಲ ಅದು ಸಿಕ್ಕಿದೆ ಸರ್ ಇಲ್ಲಿ ನನಗೆ. ಎಲ್ಲಿಂದ ಬರ್ತಾರೆ ತಮ್ಮ? ಕೇರ್ ಪ್ರಾಬ್ಲಮ್. ಎಷ್ಟನೇ ಬಾರಿ ಬರ್ತಾ ಇದ್ದೀರಮ್ಮ? 6 ವಾರ ಆಯಿತು. ಏನು ಸಮಸ್ಯೆ ಆಗಿತ್ತಮ್ಮ ನಿಮಗೆ? ಕಾಲು ನೋವು ತುಂಬ ಇತ್ತು. ಈಗ ಹೇಗೆ ಅನಿಸ್ತಾ ಇದೆಯಮ್ಮ? ಎಲ್ಲಿಂದ ಬರ್ತಾ ಇರೋದು ಸರ್? ಹಾಸನ ಜಿಲ್ಲೆ ಸಕಲೇಶ್ಪುರದಿಂದ ಇಲ್ಲಿ ಬನ್ನಿ ಸರ್. ಈಗ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ಇದೆ ಅಂತ ನಿಮಗೆ? ಫೇಸ್ಬುಕ್ಕಲ್ಲಿ ನೋಡಿ ಬಂದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾನು ಇದು 3 ಅಮಾಸೆ ಆಯಿತು. 3ನೇ ಬಾರಿ ಬರ್ತಾ ಇದ್ದೀರಾ 3ನೇ ಬಾರಿ. ಸರ್ ಏನೇನೆಲ್ಲ ಒಳ್ಳೇದಾಯಿತು ನಿಮಗೆ? ನನಗೆ ಸಿಕ್ಕಾಪಟ್ಟೆ ಮೈಕೈ ನೋವಿತ್ತು, ಬಾಧೆ ಬಂದು ನಾನು ಸುಮಾರು ಕಡೆ ದೇವಸ್ಥಾನಗಳು ತಿರುಗಿದ್ದೀನಿ. ಆದರೆ ಎಲ್ಲೂ ಅಂತ ಇದು ಕಾಣಿಸ್ತಿಲ್ಲ. ಇಲ್ಲಿ ಬಂದ ಮೇಲೆ 2 ಸಲ ಬಂದು ಅದೇ ಭಾಳ ಒಳ್ಳೆಯದಾಗಿದೆ. ಗುರುಗಳು ಏನು ಹೇಳಿದ್ದಾರೆ ಅದೇ ಥರ ಮನೇಲೂ ನಡೆದಿದೆ. ನಮ್ಮ ಮನೆಯಲ್ಲಿ ಉತ್ತ ಬರುತ್ತೆ, ಇಂಥ ಒಂದು ದೇವ್ರದ್ದು ಒಂದು ಆಶೀರ್ವಾದ ಇದೆ ಅಂತ ಹೇಳಿದ್ರು. ಅದೇ ಥರನೂ ಸಮೇತ ಜಗತ್ತಿ ಮೇಲೆ ಗಾರೆ ಹಾಕಿದ್ದು ಕಾಂಕ್ರೀಟ್ ಮೇಲೆ ಉತ್ತ ಬಂದಿದೆ. ಏನಿದೆಲ್ಲ ಗುರುಗಳು ಏನೇನು ಹೇಳಿದ್ರು ಎಲ್ಲ ನಿಜ ಆಗಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಈಗ ಅದಕ್ಕೆ ನನಗೆ ಒಳ್ಳೆಯದಾಗಿರೋದ್ರಿಂದ ಮತ್ತೆ ಅಲ್ಲಿಂದ ಈಗ ಸಕಲೇಶ್ಪುರದಿಂದ ಇಲ್ಲಿ ಬಂದಿದ್ದೀವಿ ಸರ್. ನಿಮ್ಮ ಥರ ತುಂಬ ಜನ ತುಂಬ ಕಡೆಯಿಂದ ಬರ್ತಾ ಇರ್ತಾರೆ ವಿಡಿಯೋಗಳನ್ನ ನೋಡಿ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಿ ಪವಾಡ ಇದೆ, ದೇವ್ರ ಶಕ್ತಿ ಇದೆ, ಶ್ರೀಮಂತ ಮುಂದು ಮತ್ತು ತಾಯಿದು ಶಕ್ತಿ ಇದೆ. ಒಳ್ಳೇದಾಗುತ್ತೆ, ನಮ್ಗೆ ಬಂದರೆ ಒಳ್ಳೇದು. ಶ್ರೀ ಕ್ಷೇತ್ರ ಅಂದ್ರಳ್ಳಿ, ಬೂದಿಗೆರೆ ತಾಲೂಕು, ದೇವನಹಳ್ಳಿ ತಾಲೂಕು, ಬೂದಿಗೆರೆ ಪೋಸ್ಟು, ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಬೂದಿಗೆರೆ ಪಕ್ಕ ಅಂದ್ರಳ್ಳಿಯಲ್ಲಿ ನೆಲೆಸಿರುವಂಥ ಶ್ರೀ ಅಭಯ ಶನೇಶ್ವರ ಸ್ವಾಮಿಯ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಸ್ವಾಮಿಗೆ ಒಂದು ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ವಿಶೇಷವಾಗಿ ನಡೀತದೆ. ಸಾಯಂಕಾಲ 4 ಗಂಟೆಗೆ ಮಹಾದುರ್ಗನ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಯಲ್ಲಿ ನಿಮ್ಮ ಮನಸ್ಸಿನ ಒಂದು ಇಚ್ಛೆ ಏನಿದೆ ಆ ತಾಯಿ ಮುಂದೆ ಪ್ರಶ್ನೆ ಮಾಡಿದಾಗ ಆ ತಾಯಿ ತಾನಾಗೇ ನಿಮ್ಮ ಒಂದು ಇಷ್ಟಾರ್ಥಕ್ಕೆ ಆಗುವಂಥ ಕೆಲಸ ಆಗಿದ್ದರೆ ಬಲಗಡೆ ಬಂದು ಪ್ರಸಾದ ಕೊಡ್ತಾಳೆ, ಆಗಲ್ಲ ಅಂದಾಗ ಎಡಗಡೆ ಬಂದು ಪ್ರಸಾದ ಕೊಡ್ತಾರೆ. ತುಂಬ ಒಂದು ಅದ್ಭುತ ಮತ್ತು ಮಹಾಪವಾಡ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಎಷ್ಟೋ ಭಕ್ತಾದಿಗಳಿಗೆ ಒಳಿತಾಗಿದೆ. ಮಕ್ಕಳ ಸಂತಾನ ಇಲ್ಲದಿದ್ದವರಿಗೆ, ಮತ್ತು ಮಾಟ ಮಂತ್ರದ ಒಂದು ಪ್ರಭಾವಗೊಳಗಾಗಿದ್ದವರಿಗೆ, ಮತ್ತು ಖಿನ್ನತೆಗೆ ಒಳಗಾಗಿದ್ದವರಿಗೆ, ಮತ್ತು ಸಂಸಾರದಲ್ಲಿ ಗಲಾಟೆ ಇರುವಂಥ ಒಂದು ಸನ್ನಿವೇಶದಲ್ಲಿ ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ಆ ತಾಯಿ ಪರಿಪೂರ್ಣವಾಗಿ ಕರ್ಪೂರ ಕರಗದಂತೆ ಕರಗಿಸುವಂಥ ಒಂದು ಕ್ಷೇತ್ರ ಈ ಅಂದ್ರಳ್ಳಿ ಕ್ಷೇತ್ರವಾಗಿದೆ. 100 ಭಕ್ತಾದಿಗಳಿಗೆ ಪರಿಹಾರವನ್ನು ಕೊಟ್ಟು ಆ ಮಹಾದುರ್ಗ ತುಂಬ ವಿಶೇಷವಾಗಿ ಈ ಸ್ಥಾನದಲ್ಲಿ ಕಳೆ ಮಾಡುವಂಥ ಒಂದು ಉದ್ದೇಶ ಇಲ್ಲವೇ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ 32 ವರ್ಷಗಳಿಂದ ನಡೆಸ್ಕೊಂಡು ಹೋಗುವಂಥ ಈ ಕ್ಷೇತ್ರವಾಗಿದೆ. ಪ್ರತಿ ವಾರ ಶನಿವಾರ ಅನ್ನದಾನ ನಡೀತದೆ. 100 ಭಕ್ತಾದಿಗಳ ಒಂದು ಕಷ್ಟ ಪರಿಹಾರವಾಗುವಂಥ ಒಂದು ಕ್ಷೇತ್ರವಾಗಿದೆ. ಮತ್ತು ಇನ್ನು ದಿನೇ 100ರಿಂದ ಹಿಡಿದು 1000 ಜನ ಭಕ್ತಾದಿಗಳು ಬರುವಂಥ ಈ ಕ್ಷೇತ್ರವಾಗಿದೆ. ಮತ್ತು ಈ ಕ್ಷೇತ್ರದ ಒಂದು ವಿಳಾಸ ಬೂದಿಗೆರೆ ಪಕ್ಕ ಅಂದ್ರಳ್ಳಿ, ದೇವನಹಳ್ಳಿ ತಾಲೂಕು. ಹೊಸಕೋಟೆಯಿಂದ ಬರ್ಬೋದು, ಬೆಂಗಳೂರಿಂದ ಬರ್ಬೋದು, ದೇವನಹಳ್ಳಿಯಿಂದ ಬರ್ಬೋದು, ಈ ಕಡೆ ಶಿಡ್ಲಘಟ್ಟದಿಂದ ಬರ್ಬೋದು. ಈ ಕಡೆ ಎಲ್ಲ ಕಡೆಯಿಂದ ಅನುಕೂಲ ಇದೆ.